ನಾಳೆ ಬೆಳಗ್ಗೆ 10:15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು 2024-25ನೇ ಸಾಲಿನ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ ಮಂಡನೆಗೂ ಮುನ್ನ ಸಿದ್ದರಾಮಯ್ಯ ಅವರು ವಿಶೇಷ ಸಂಪುಟ ಸಭೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸ್ತಾ ಇರುವ 15ನೇ ಬಜೆಟ್ ಇದಾಗಿದೆ. ಕರ್ನಾಟಕದ ಮಟ್ಟಿಗೆ ಇದೊಂದು ಹೊಸ ದಾಖಲೆಯಾಗಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಜೆಟ್ ಮಂಡನೆ ಮಾಡ್ತಾ ಇರೋದ್ರಿಂದ ಮಹತ್ವದ ಘೋಷಣೆಗಳು ಹೊರಬೀಳುವ ನಿರೀಕ್ಷೆಗಳಿವೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಇಂದು ಇಡೀ ದಿನ ಚರ್ಚೆ ಮುಂದುವರಿಯಲಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ನಿಲುವಳಿ ಸೂಚನೆ ನೀಡಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಸರ್ಕಾರ ಉತ್ತರ ಕೊಡುತ್ತೆ. ಬರಗಾಲ ಮತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸರ್ಕಾರದ ಮೇಲೆ ಮಾಡಿರುವ 40% ಕಮಿಷನ್ ಆರೋಪದ ಬಗ್ಗೆ ಬಿಜೆಪಿ ನಿಲುವಳಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಭಿಯಾನ ಕುರಿತು ಸಾರ್ವಜನಿಕರ ಪ್ರಶ್ನೆಗಳಿಗೆ ಅಂಕಿಅಂಶಗಳ ಸಮೇತ ಉತ್ತರಿಸಿದ್ದಾರೆ. ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಮೇಲಿನ ತೆರಿಗೆ ಪ್ರಮಾಣ 22.5ಕ್ಕೆ ಇಳಿಸಿದೆ. ಆದರೆ ಜನಸಾಮಾನ್ಯರ ಮೇಲೆ ತೆರಿಗೆ ಪ್ರಮಾಣ ಹೆಚ್ಚಳ ಮಾಡಿದೆ. ಸಾಮಾನ್ಯರಿಂದ ತೆರಿಗೆ ವಸೂಲಿ ಹೆಚ್ಚು ಮಾಡ್ತಾನೆ ಹೋಗ್ತಾ ಇದ್ದಾರೆ. ನಮ್ಮ ಸಂಸದರು ದೆಹಲಿಯಲ್ಲಿ ಈ ಅನ್ಯಾಯವನ್ನು ಪ್ರಶ್ನಿಸೋದೇ ಇಲ್ಲ ಅಂತ ಕುಟುಕಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕೇಂದ್ರ ಹಣಕಾಸು ಇಲಾಖೆ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿರುವಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಹೇಳಿದ್ದಾರೆ. ನಾವು ರಾಜ್ಯಗಳ ಪಾಲು ಕೇಳಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿ ತನ್ನಿ ಎಂದು ನಾನು ಒತ್ತಾಯಿಸ್ತೀನಿ. ಇದಕ್ಕೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳೋದು ಅಂತ ಸಿಎಂ ಎಕ್ಸ್ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇಂದು ಕೊನೆಯ ದಿನವಾಗಿದೆ. ರಾಜ್ಯಸಭಾ ಚುನಾವಣೆಗೆ 3 ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಾಕೆನ್, ಜಿಸಿ ಚಂದ್ರಶೇಖರ್, ನಾಸಿರ್ ಹುಸೇನ್ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅತ್ತ ಬಿಜೆಪಿಯಿಂದ ನಾರಾಯಣಸಾಬಾಂಡಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತರ ದೆಹಲಿ ಚಲೋ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಹರಿಯಾಣದ ಶಂಭು ಗಡಿಯಲ್ಲೇ ಟ್ರ್ಯಾಕ್ಟರ್ಗಳ ಸಮೇತ ರೈತರು ಠಿಕಾಣಿ ಹೂಡಿದ್ದಾರೆ. ಮೊದಲ ದಿನ ಸಮರಾಂಗಣವಾಗಿ ಮಾರ್ಪಟ್ಟಿದ್ದ ಹರಿಯಾಣದ ಶಂಭು ಗಡಿ 2ನೇ ದಿನವೂ ಜಟಾಪಟಿಗೆ ಸಾಕ್ಷಿಯಾಯಿತು. ಪೊಲೀಸರ ಭದ್ರಕೋಟೆ ಭೇದಿಸಿ ರೈತರು ಮತ್ತಷ್ಟು ಮುಂದಕ್ಕೆ ಬಂದಿದ್ದಾರೆ. ಆದರೆ ದೆಹಲಿ ಗಡಿ ತಲುಪುವುದಕ್ಕೆ 150 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬೇಕಿದೆ. ಬೇಡಿಕೆಗಳು ಈಡೇರುವ ತನಕ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಇಂದು ರೈತ ಮುಖಂಡರೊಂದಿಗೆ ಚಂಡೀಗಢದಲ್ಲಿ ಕೇಂದ್ರ ಸರ್ಕಾರ 3ನೇ ಸುತ್ತಿನ ಮಾತುಕತೆ ನಡೆಸ್ತಾ ಇದೆ. ಇಂದು ಸಂಜೆ 5 ಗಂಟೆಗೆ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ, ಆಹಾರ ಸಚಿವ ಪಿಯೂಷ್ ಗೋಯಲ್ ಮತ್ತು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರೈತ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. 2021ರಲ್ಲಿ ಪ್ರತಿಭಟನೆ ವೇಳೆ ರೈತರು ಟ್ರ್ಯಾಕ್ಟರ್ಗಳ ಸಮೇತ ಸಲೀಸಾಗಿ ದೆಹಲಿಗೆ ನುಗ್ಗಿಬಿಟ್ಟಿದ್ರು. ದೆಹಲಿಯ ಸಿಂಘು ಬಾರ್ಡರ್ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ಆದರೆ ಈಗ ಪರಿಸ್ಥಿತಿ ಕಠಿಣವಾದಂತೆ ತೋರ್ತಾ ಇದೆ. ಹರಿಯಾಣ ಗಡಿ ದಾಟಿ ಬರೋದೇ ಸವಾಲಾಗಿದೆ. ಒಂದು ವೇಳೆ ರೈತರು ಹರಿಯಾಣ ಗಡಿ ದಾಟಿ ಬಂದರೂ ಕೂಡ ದೆಹಲಿ ಗಡಿ ಪ್ರವೇಶಿಸದಂತೆ ತಡೆಯೋದಕ್ಕೆ ಪೊಲೀಸರು ಅಷ್ಟದಿಕ್ಕುಗಳಲ್ಲೂ ನಾಕಾಬಂದಿ ಹಾಕಿದ್ದಾರೆ. ಪೊಲೀಸರ ಭದ್ರಕೋಟೆ ಭೇದಿಸೋದಕ್ಕೆ ರೈತರು ತಂತ್ರ ಅನುಸರಿಸ್ತಾ ಇದ್ದಾರೆ. ಗಾಳಿಪಟಗಳನ್ನು ಬಿಟ್ಟು ಡ್ರೋನ್ಗಳನ್ನು ಕೆಡವುತ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ಭೇದಿಸೋದಕ್ಕೆ ಟ್ರ್ಯಾಕ್ಟರ್ಗಳಿಗೆ ಹೈಡ್ರಾಲಿಕ್ ಟೂಲ್ಸ್ ಅಳವಡಿಸಿದ್ದಾರೆ. ಅಗ್ನಿ ನಿರೋಧದ ಉಪಕರಣಗಳನ್ನು ಬಳಸಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಲ್ಲಿ ವಿಚಾರಣೆಗೆ ಹಾಜರಾಗದಿದ್ದಕ್ಕೆ ಮಾಜಿ ಸಂಸದೆ ನಟಿ ಜಯಪ್ರದಾ ಅವರನ್ನು ಬಂಧಿಸುವ ಸಾಧ್ಯತೆ ಹೆಚ್ಚಿದೆ. ಪ್ರಕರಣ ಕುರಿತು ವಿಚಾರಣೆಗೆ ಉತ್ತರ ಪ್ರದೇಶದ ರಾಂಪುರದಲ್ಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯವು 7 ಬಾರಿ ಸಮನ್ಸ್ ಕೊಟ್ಟರೂ ಕೂಡ ಅವರು ಹಾಜರಾಗಿಲ್ಲ. ಹಾಗಾಗಿ ಅವರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಾ ಇರುವಂತೆ ಅಸ್ಸಾಂನಲ್ಲಿ ಕಾಂಗ್ರೆಸ್ನ 2 ಹಾಲಿ ಶಾಸಕರು ಬಿಜೆಪಿ ಸರ್ಕಾರಕ್ಕೆ ನೇರವಾಗಿ ಬೆಂಬಲ ನೀಡುವುದಾಗಿ ಘೋಷಿಸಿರುವುದು ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ. 2 ಕಾಂಗ್ರೆಸ್ ಶಾಸಕರಾದ ಕಮಲಾಕ್ಷ ಡಿ ಪುರಕಾಯಸ್ಥ ಮತ್ತು ಬಸಂತ್ ದಾಸ್ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾರನ್ನ ಭೇಟಿ ಮಾಡಿ ವಿರೋಧ ಪಕ್ಷದ ಪಾಳ್ಯದಲ್ಲಿದ್ದರೂ ಕೂಡ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ನೀಡಿದರು. ಸಿಎಂ ಹಿಮಂತ ಬಿಸ್ವಾ ಶರ್ಮಾ 2 ಶಾಸಕರನ್ನು ಸ್ವಾಗತಿಸಿದರು. ಮದ್ಯ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾರಿ ನಿರ್ದೇಶನಾಲಯ 6ನೇ ಬಾರಿಗೆ ಸಮನ್ಸ್ ಜಾರಿ ಮಾಡಿದ್ದು ಫೆಬ್ರವರಿ 19ರಂದು ಹಾಜರಾಗುವಂತೆ ಇಡಿ ಕೇಜ್ರಿವಾಲ್ಗೆ ಸೂಚಿಸಿದೆ. ಇದಕ್ಕೂ ಮುನ್ನ ಇಡಿ ಕೇಜ್ರಿವಾಲ್ಗೆ 5 ಬಾರಿ ಸಮನ್ಸ್ ಜಾರಿ ಮಾಡಿತ್ತು. ಕೇಜ್ರಿವಾಲ್ ಇದುವರೆಗೆ ಕಳುಹಿಸಲಾದ ಸಮನ್ಸ್ನ ವಿಚಾರಣೆಗೆ ಇಡಿ ಮುಂದೆ ಹಾಜರಾಗಿಲ್ಲ. ಇಡಿ ಸಮನ್ಸ್ ಅನ್ನು ಅವರು ಸೇಡಿನ ಕ್ರಮ ಅಂತ ಕರೆದಿದ್ರು. ಅರಬ್ಬರ ನಾಡಲ್ಲಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ನಿರ್ಮಾಣ ಮಾಡಿರುವ ಬೃಹತ್ ಹಿಂದೂ ದೇಗುಲವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಅಬುದಾಬಿಯಲ್ಲಿ ಹಿಂದೂ ದೇಗುಲ ಲೋಕಾರ್ಪಣೆ ಬಳಿಕ ಒಳಾಂಗಣ ಪ್ರವೇಶಿಸಿದ ಮೋದಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಸ್ವಾಮೀಜಿಗಳ ಜೊತೆ ಕುಳಿತು ವಿಶೇಷ ಪೂಜೆ ಸಲ್ಲಿಸಿದರು. ಮಹಾ ಮಂಗಳಾರತಿ ಬೆಳಗಿದ್ರು. ನಂತರ ಟ್ರಸ್ಟ್ನ ಪ್ರಮುಖ ಶ್ರೀಗಳಾದ ಮಹಾಂತ ಮಹಾರಾಜರು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದರು. ಶಿಲ್ಪಕಲೆಗಳನ್ನು ಕಣ್ತುಂಬಿಕೊಂಡ ಮೋದಿ ಪುಳಕಿತರಾದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುಎಇನಿಂದ ವಿಮಾನ ಹತ್ತಿ ಕತಾರ್ಗೆ ಬಂದಿಳಿದಿದ್ದಾರೆ. ರಾಜಧಾನಿ ದೋಹಾದ ವಿಮಾನ ನಿಲ್ದಾಣಕ್ಕೆ ಅಧ್ಯಕ್ಷ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಅವರು ಆಗಮಿಸಿ ಖುದ್ದು ಮೋದಿ ಅವರನ್ನು ಸ್ವಾಗತಿಸಿದರು. ಏರ್ಪೋರ್ಟ್ನಿಂದ ಹೊರ ಬರ್ತಾ ಇದ್ದಂತೆ ರಸ್ತೆ ಇಕ್ಕಲಗಳಲ್ಲಿ ನಿಂತಿದ್ದ ಜನರ ಬಳಿ ತೆರಳಿ ಹಸ್ತಲಾಘವ ಮಾಡಿದರು. ಕೆಲವರು ಮೋದಿಗೆ ವಿಶೇಷ ಗಿಫ್ಟ್ ನೀಡಿದರು. ಇದಾದ ಬಳಿಕ ಉಭಯ ದೇಶಗಳ ನಾಯಕರ ಮಧ್ಯೆ ವಿದೇಶಾಂಗ ನೀತಿ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ.
ಅಸ್ಸಾಂನ ಮೋರಿಗಾಂವ್ನಲ್ಲಿರುವ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಸೆಣಬು ಧಗಧಗಿಸಿದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ರಾತ್ರಿ ವೇಳೆ ಘಟನೆ ನಡೆದಿದ್ದರಿಂದ ಹೆಚ್ಚು ಅನಾಹುತ ಸಂಭವಿಸಿಲ್ಲ. ಇನ್ನು ಬೆಂಕಿ ನಂದಿಸೋದಕ್ಕೆ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು. ಸೆಣಬಿನ ರಾಶಿಯಿಂದ ಇನ್ನೂ ಹೊಗೆ ಹೊರಬರ್ತಾ ಇದೆ. ತ್ರಿಪುರದಿಂದ ಅಯೋಧ್ಯೆಗೆ ಮೊದಲು ರೈಲು ಹೊರಟಿದೆ. ಅಸ್ತಾ ಎಂಬ ವಿಶೇಷ ರೈಲು ತ್ರಿಪುರದ ರಾಜಧಾನಿ ಅಗರ್ತಲಾದಿಂದ ಪ್ರಯಾಣ ಆರಂಭಿಸಿತು. ಸಿಎಂ ಮಾಣಿಕ್ ಶಾ ಹಸಿರು ಬಾವುಟ ತೋರಿಸುವ ಮೂಲಕ ಅಯೋಧ್ಯೆ ಯಾತ್ರೆಗೆ ಚಾಲನೆ ನೀಡಿದರು. ಫೆಬ್ರವರಿ 16ರಂದು ಉತ್ತರ ಪ್ರದೇಶದ ಅಯೋಧ್ಯೆರಾಮ ರೈಲು ನಿಲ್ದಾಣಕ್ಕೆ ತಲುಪಲಿದೆ. ಆ ಕಡೆಯಿಂದ ಫೆಬ್ರವರಿ 19ರಂದು ಹೊರಡಲಿದೆ. ರಾಮಮಂದಿರ ದರ್ಶನಕ್ಕೆ ಸರ್ಕಾರವು ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಲಡಾಖ್ನಲ್ಲಿ ಚಳಿಗಾಲದ ಡ್ರಾಸ್ ಸಮರ ಕಲೆ ಶಿಬಿರವನ್ನು ಆಯೋಜಿಸಲಾಗಿದೆ. ಸ್ಥಳೀಯರಿಗಾಗಿ ಕರಾಟೆ ಕ್ಲಬ್ ದ್ರಾಸ್, ವನ್ಯಜೀವಿ ಮತ್ತು ನೇಚರ್ ಟ್ರಯಲ್ಸ್ ದ್ರಾಸ್, ಹಿಮಾಲಯನ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ಸಹಯೋಗದೊಂದಿಗೆ ಈ ಶಿಬಿರ ಆಯೋಜನೆ ಮಾಡಲಾಗಿರುವುದು. ಇದಕ್ಕಾಗಿ ಯುವಕರು ಅಭ್ಯಾಸ ಮಾಡಿದರು. ವೀಸಾ ನಿಯಮ ಉಲ್ಲಂಘನೆ, ಮಾದಕ ವಸ್ತು ಅಕ್ರಮ ಮಾರಾಟದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ 186 ವಿದೇಶಿಯರನ್ನ ಮಾಲ್ಡೀವ್ಸ್ ಗಡೀಪಾರು ಮಾಡಿದೆ. ಅವರಲ್ಲಿ 43 ಭಾರತೀಯರಿದ್ದಾರೆ ಅಂತ ಅಲ್ಲಿನ ಮಾಧ್ಯಮವೊಂದು ವರದಿ ಮಾಡಿದೆ. ಗಡೀಪಾರಾದವರಲ್ಲಿ ಹೆಚ್ಚಿನವರು ಬಾಂಗ್ಲಾದೇಶಿಯರು. ನಂತರದ ಸ್ಥಾನದಲ್ಲಿ ಭಾರತ, ಶ್ರೀಲಂಕಾ ಹಾಗೂ ನೇಪಾಳದ ಪ್ರಜೆಗಳಿದ್ದಾರೆ. ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಇಂದು 3ನೇ ಟೆಸ್ಟ್ ಪಂದ್ಯ ಆರಂಭವಾಗ್ತಾ ಇದೆ. ಗುಜರಾತ್ನ ರಾಜ್ಕೋಟ್ನ ಮೈದಾನದಲ್ಲಿ 3ನೇ ಟೆಸ್ಟ್ ನಡೆಯಲಿದೆ. ಮೊದಲ 2 ಟೆಸ್ಟ್ಗಳಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಲಾ 1 ಪಂದ್ಯವನ್ನು ಗೆದ್ದಿದೆ. ಒಟ್ಟು 5 ಟೆಸ್ಟ್ ಪಂದ್ಯಗಳ ಸರಣಿ ಇದಾಗಿದೆ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುನ್ನಡೆಯಲಿದೆ. ಈ ಕ್ಯಾಪ್ಟನ್ಶಿಪ್ನಲ್ಲಿ ಭಾರತ ಟಿ20 ವಿಶ್ವಕಪ್ನಲ್ಲಿ ಕಪ್ ಗೆಲ್ಲುವ ವಿಶ್ವಾಸ ನನಗಿದೆ, ಹೀಗಂತ ಬಿಸಿಸಿಐ ಕಾರ್ಯದರ್ಶಿ ಎಚ್ ಶಾ ಹೇಳಿದ್ದಾರೆ. ಜೂನ್ 2ರಿಂದ ಟಿ20 ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ ಎನ್ನಲಾಗಿದೆ. ಕಾಟರ ಸಿನಿಮಾ ಯಶಸ್ವಿ ನಟ ದರ್ಶನ್ ಕ್ರೇಜ್ ಮತ್ತಷ್ಟು ಜೋರಾಗಿದೆ. ನಾಳೆ ಹೆಚ್ಚಿನ ನಟ ಬರ್ತ್ಡೇ ಇದ್ದು ಅಭಿಮಾನಿಗಳು ಸ್ಪೆಷಲ್ ಗಿಫ್ಟ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಅಭಿಮಾನಿಗಳು ಬೆನ್ನಿನ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಅಭಿಷೇಕ್ ಎಂಬ ಅಭಿಮಾನಿ ಕಾಟರ ಲುಕ್ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. 200 ಇಂಚಿನ ಟ್ಯಾಟೂ ಇದಾಗಿದ್ದು ಸೆಲೆಬ್ರಿಟಿ ಟ್ಯಾಟೂ ಆರ್ಟಿಸ್ಟ್ ವಿನೋದ್ ಈ ಟ್ಯಾಟೂ ಹಾಕಿದ್ದಾರೆ. ಬರೋಬ್ಬರಿ 3 ದಿನಗಳು ಟ್ಯಾಟೂ ಹಾಕೋದಕ್ಕೆ ತೆಗೆದುಕೊಂಡಿದ್ದಾರೆ.